ಇನ್ನು ಮತ್ತೊಂದು ಕಡೆಯಲ್ಲಿ ಸಿಎಂ ಸ್ಥಾನಕ್ಕಾಗಿ ಒಂದು ರೀತಿ ಚೌಕಾಬಾರ ಆಟ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಡಿ.ಕೆ. ಶಿವಕುಮಾರ್ ಈಗ ಸದ್ಯಕ್ಕೆ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹೌದು, ಇನ್ನು ಗಾದಿಗೆ ಹೈಕಮಾಂಡ್ ಲೆವೆಲ್ನಲ್ಲಿ ಅವರು ಕಸರತ್ತನ್ನು ಮುಂದುವರಿಸಿದ್ದಾರೆ. ಯಾವ ರೀತಿಯಾಗಿ ಹೈಕಮಾಂಡ್ನಿಂದಾನೇ ಆ ಒಂದು ಪಟ್ಟವನ್ನು ದಕ್ಕಿಸ್ಕೊಳ್ಬೇಕು ಅಥವಾ ಅವರಿಂದಾನೇ ಯಾವ ರೀತಿ ಘೋಷಣೆ ಮಾಡಿಸ್ಕೊಂಡು ಇಲ್ಲಿ ಯಾವುದೇ ಥರದ ಗೊಂದಲ ಆಗದೇ ಇರೋ ರೀತಿ ಯಾವ ರೀತಿಯಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನುವಂಥದ್ದು ಅವರ ಪ್ಲ್ಯಾನ್ ಆಗಿದೆ. ಆ್ಯಂಡ್ ರೇಸ್ನಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಅದರ ಜೊತೆಗೆ ಯಾವೆಲ್ಲ ತಂತ್ರ ಪಟ್ಟು ಎಲ್ಲವನ್ನ ಪ್ರಯೋಗ ಮಾಡಬೇಕೋ ಅದನ್ನು ದೆಹಲಿಯಲ್ಲಿ ಕೂತ್ಕೊಂಡು ಜೊತೆಗೆ ಕರ್ನಾಟಕದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ತುಂಬ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಅದನ್ನು ಪ್ರಯೋಗ ಮಾಡ್ತಿದ್ದಾರೆ, ಪಾಲಿಸ್ತಾ ಇದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರ ಒಂದು ಕಥೆ. ಅಂದರೆ ಮುಂಚೂಣಿಯಲ್ಲಿ ಇರುವಂಥ ಒಬ್ಬ ನಾಯಕ, ಕಾಂಗ್ರೆಸ್ನ KPCC ಅಧ್ಯಕ್ಷರು ಹೌದು, ಜೊತೆಗೆ CM ರೇಸ್ನಲ್ಲಿರುವಂಥ ಮುಂಚೂಣಿ ಹೆಸರು ಕೂಡ ಹೌದು. ಇನ್ನು ಮತ್ತೊಂದು ಕಡೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ. ಸೊ ಯಾವಾಗ MLC ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆಯವರ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಆ ದಾಟಿಯಲ್ಲಿ ಅವರು ಮಾತನಾಡಿದ್ರು, ಅದಾದಮೇಲೆ ಅವರು ಸಮಜಾಯಿಷಿ ಕೊಟ್ಟರು. ಅದು ಬರೀ ನಾಯಕತ್ವ ವಿಚಾರಕ್ಕಲ್ಲ, ಆದರೆ ತತ್ವ ಬಗ್ಗೆ, ಐಡಿಯಾಲಜಿ ಬಗ್ಗೆ ಅವರು ಮುಂದಿನ ಉತ್ತರಾಧಿಕಾರಿ ಅಂತ ಹೇಳದೆ ಹೊರತು ನಾಯಕತ್ವದ ವಿಚಾರದಲ್ಲ, CM ಸ್ಥಾನದ ವಿಚಾರವಾಗಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟರು. ಆದರೆ ಯಾವಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟರೋ ಆಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಈಗ CM ರೇಸ್ಗೆ ಜಾಯಿನ್ ಆಗಿದೆ. ಸೊ 2033 ನನ್ನ ಟಾರ್ಗೆಟ್ ಅಂತ ಹೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ. ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಬೆಳಗಾವಿಯ ರಾಯಭಾಗದಲ್ಲಿ, ಆಗ ಇವರ ಹೆಸರು ಆಟೋಮ್ಯಾಟಿಕಲಿ CM ರೇಸ್ಗೆ ಜಾಯಿನ್ ಆಗಿದೆ. ಆ್ಯಂಡ್ ಸತೀಶ್ ಜಾರಕಿಹೊಳಿ ಕೂಡ ಅವರ ಟಾರ್ಗೆಟ್ ಏನಿತ್ತು 2033 ಅಂತ ಹೇಳಿ, ಆ ಟಾರ್ಗೆಟನ್ನು ಪ್ರೀಪೋನ್ ಮಾಡಿಕೊಂಡು 2028ಕ್ಕೆ ನಾನು ಕೂಡ ಕ್ಲೇಮ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಒಂದು ಸ್ಟೇಟ್ಮೆಂಟನ್ನು ಅವರು ಕೂಡ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಸಚಿವರು, ನಾಯಕರು, ಸಂಸದರು ಆಗಿದ್ದಂಥವರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವರು KH ಮುನಿಯಪ್ಪನವರು. KH ಮುನಿಯಪ್ಪನವರಿಗೆ ದಲಿತ CM ಧ್ವನಿಯೊಂದಿಗೆ ಅವರ ಹೆಸರನ್ನು ಪರಮೇಶ್ವರ್ ಅವರೇ ಪ್ರಸ್ತಾಪ ಮಾಡಿದ್ರಂತೆ. ದಲಿತ CM ಅಕಸ್ಮಾತ್ ಆಗೋ ಹಾಗಿದ್ರೆ KH ಮುನಿಯಪ್ಪನವರು ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಇರುವಂಥ ಸಚಿವರಲ್ಲಿ ಸೀನಿಯರ್ ಸಚಿವರಾಗಿದ್ದಾರೆ. ದಲಿತ ಕ್ಯಾಟಗರಿಯಲ್ಲಿ ನೋಡ್ತಾ ಹೋದರೆ ಅವರು ಸೀನಿಯರ್ ಇರ್ತಾರೆ, ಜೊತೆಗೆ ಹೈಕಮಾಂಡ್ನೊಟ್ಟಿಗೂ ಕೂಡ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ. ರಾಷ್ಟ್ರೀಯ ನಾಯಕರು ಕೂಡ ಹೌದು ಒಂದು ಕಾಲದಲ್ಲಿ, ಜೊತೆಗೆ ಹೈಕಮಾಂಡ್ ಜೊತೆ ತುಂಬ ಚೆನ್ನಾಗಿರೋದ್ರಿಂದ ಇವರಾಗಲಿ ಅನ್ನುವಂಥದ್ದು ಒಂದು ಕೂಗು ಈಗ ಕೇಳಿಸ್ತಾ ಇದೆ KH ಮುನಿಯಪ್ಪನವರು. ಆದರೆ ಅವರು ಈಗ ಸದ್ಯಕ್ಕೆ ಯಾವ ಸ್ಟೇಟ್ನಲ್ಲಿದ್ದಾರೆ ಅಂತಂದರೆ, ನಾನು ಸಚಿವ ಸ್ಥಾನ ತ್ಯಾಗ ಮಾಡಬೇಕು, ಒಂದು ವೇಳೆ ಪುನಾರಚನೆ ಆಗುತ್ತೆ, ತ್ಯಾಗ ಮಾಡಬೇಕು ಅಂತ ಬಂದರೆ ನಾನು ಕೊಡ್ತೀನಿ, ನಾನು ರಿಸೈನ್ ಮಾಡೋಕೆ ರೆಡಿ, ಆದರೆ ನನ್ನ ಜಾಗಕ್ಕೆ ನನ್ನ ಮಗಳಿಗೆ ಕೊಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ. ಬಟ್ ಈಗ CM ಗಾದಿಗೆ ಅಕಸ್ಮಾತ್ ಏನಾದರೂ ದಲಿತ CM ಇದಕ್ಕೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಇವರನ್ನ ಮಾಡುತ್ತಾ ಅಂತ ನೋಡ್ತಾ ಹೋದರೆ ಅದು ಬಹುಶಃ ಈಗ ಪ್ರಾಕ್ಟಿಕಲಿ ಮಾತಾಡೋ ಹಾಗಿದ್ರೆ KH ಮುನಿಯಪ್ಪನವ್ರಿಗೆ ಸ್ವಲ್ಪ ಕಷ್ಟ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಡಾಕ್ಟರ್ G. ಪರಮೇಶ್ವರ್. ಸೊ ಈಗ ತಾನೇ ನೀವು ನೋಡಿದ್ರಿ, ತುಮಕೂರಿನಲ್ಲೂ ಈಗ ಕೂಗು ಶುರುವಾಗಿದೆ. ದಲಿತ ಪರ ಸಂಘಟನೆಗಳ ಒಕ್ಕೂಟ ಕೂಡ ಈಗ ಆಗ್ರಹಿಸ್ತಾ ಇದೆ, ದಲಿತ CM ಆಗಬೇಕು. ಸಿದ್ದರಾಮಯ್ಯನವರು ಅಕಸ್ಮಾತ್ ಏನಾದರೂ ತಮ್ಮ ಕುರ್ಚಿಯಿಂದ ಕೆಳಗಡೆ ಇಳಿದ್ರೆ ಆ ಕುರ್ಚಿಯನ್ನು ದಲಿತರಿಗೆ ಕೊಡಬೇಕು. ದಲಿತರು ಯಾರಿದ್ದಾರೆ, ಸೀನಿಯರ್ ಯಾರಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಯಾರಿದ್ದಾರೆ, ಸಜ್ಜನರು ಯಾರಿದ್ದಾರೆ, ಅವ್ರಿಗೆ ಸಿಗಬೇಕು ಅನ್ನುವಂಥದ್ದು ಅವರ ಒಂದು ಆಗ್ರಹ ಆಗಿದೆ. ಆ್ಯಂಡ್ ಸ್ವಾಮೀಜಿಗಳು ಕೂಡ ಒಂದು ಸಮಾರಂಭದಲ್ಲೇ ಎಲ್ಲರ ಮುಂದೆ ಇದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ G. ಪರಮೇಶ್ವರ್ CM ಕುರ್ಚಿ ಕನಸುಗಾರ. ಖಂಡಿತವಾಗ್ಲೂ ಹೌದು. ಯಾಕೆಂದರೆ ಪ್ರತಿ ಸಲ 2013ರಲ್ಲೇ ಅವ್ರಿಗೆ ಚಾನ್ಸ್ ಇತ್ತು, ಅಲ್ಲಿ ಮಿಸ್ ಆಯಿತು. ಅದಾದ ನಂತರ ಆ ಆಸೆಯನ್ನೇ ಅವರು ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಆದರೆ ಈಗ ಅವ್ರದ್ದೇ ಸರ್ಕಾರ ಇದೆ, ಸುಭದ್ರವಾದಂಥ ಸರ್ಕಾರ ಇದೆ. ಆಲ್ಮೋಸ್ಟ್ 140 ಸೀಟ್ಸನ್ನು ಕಾಂಗ್ರೆಸ್ ಈಗ ಹೊಂದಿರುವಂಥದ್ದು ವಿಧಾನಸಭೆಯಲ್ಲಿ. ಹೀಗಾಗಿ ಅವ್ರಿಗೂ ಈ ಒಂದು ಚಾನ್ಸ್ ಸಿಗಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಒಂದು ಕೂಗಾಗಿದೆ. ಸೊ ಈ ಒಂದು ಚೌಕಾಬಾರ ಆಟ ಕಾಂಗ್ರೆಸ್ನಲ್ಲಿ ಈಗ ಬಿರುಸಿನಿಂದ ನಡೀತಾ ಇದೆ. ಅಕಸ್ಮಾತ್ ಹೇಳೋ ಹಾಗಿದ್ರೆ ನವೆಂಬರ್ ಕ್ರಾಂತಿ ಅಂತ ಏನು ಮಾತಾಡ್ತಾರೆ, ಅದು ನವೆಂಬರ್ ಕ್ರಾಂತಿನೇ ಆಗಿದ್ದರೆ, ಕ್ರಾಂತಿ ಆಗೋದೇ ನಿಜ ಆಗಿದ್ದರೆ ಬಹುಶಃ ಈ ಎಲ್ಲ ಹೆಸರುಗಳು ಖಂಡಿತವಾಗ್ಲೂ ಮುನ್ನೆಲೆಗೆ ಬಂದೇ ಬರುತ್ತೆ. ಕೇವಲ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎರಡೇ ಹೆಸರು ಇದ್ದಿದ್ದು, ಒಂದು CM ಸಿದ್ದರಾಮಯ್ಯ, ಜೊತೆಗೆ CM ಆಗಿ D.K. ಶಿವಕುಮಾರ್ ಇರ್ತಾರೆ ಅಂತ ಹೇಳಿ. ಆದರೆ ಯಾವಾಗ ಈ 2.5 ವರ್ಷ ಅಂದರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿ ಅರ್ಧ ಆಯಸ್ಸನ್ನು ಮುಗಿಸ್ತೋ, ಈಗ ಈ ಪವರ್ ಟ್ರಾನ್ಸಿಷನ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಆಯಿತು ಅಂತಾದರೆ ಈಗ ನೋಡಿ
ಶುರುವಿನಲ್ಲಿ 2 ಹೆಸರಿದ್ದಿದ್ದು, ಆದರೆ ಈಗ ತುಂಬ ಹೆಸರುಗಳಿದ್ದಾವೆ. ಸೊ ಆ ಒಂದು ಭಾಗ್ಯ ಯಾರಿಗೆ ಸಿಗುತ್ತೆ, ಅಕಸ್ಮಾತ್ ಕ್ರಾಂತಿ ಆಯಿತು ಅಂತಾದರೆ ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಷಯ. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಅಣ್ಣನಿಗೆ ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಅಣ್ಣನಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.